ಭಾಗದ ಪ್ರತಿಭಾವಂತ ಅಭ್ಯರ್ಥಿಗಳಿಗೆ ಐಎಎಸ್, ಐಪಿಎಸ್ ಹಾಗೂ ಕೆಎಎಸ್ ಸೇರಿದಂತೆ ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬೇಕಾಗುವ ಅಗತ್ಯ ತರಬೇತಿ ನೀಡುವ ಕನಸು ಇಂದು ನನಸಾಗಿದೆ ಅಂತ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಮತ್ತು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಹರ್ಷ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿ ನಗರದ ಹೊರವಲಯದ ವಾಜಪೇಯಿ ಬಡಾವಣೆಯಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಪ್ರಭುತ್ವ ಪರೀಕ್ಷಾ ಪೂರ್ವ ತರಬೇತಿ ಅಕಾಡೆಮಿ ಕೇಂದ್ರ ಉದ್ಘಾಟನೆ ನೆರವೇರಿಸಿ ಅವರು ಮಾತನಾಡಿದರು. ಬಹಳ ಸಂತೋಷ ದಿನ ನಮ್ಮ ಭಾಗದ ಯುವಕರಿಗೆ ಹಾಗೂ ವೈಯಕ್ತಿಕವಾಗಿ ನನಗೆ. ಬಹುಶಃ ಇಲ್ಲಿ ಕೂತಿರುವಂತ ಎಲ್ಲ ಯುವಕರು ಯುವತಿಯರು ನೀವೆಲ್ಲರೂ ಕೂಡ ಒಂದಿನ ಸರ್ಕಾರಿ ಇಲಾಖೆಗಳಲ್ಲಾಗ್ಲಿ ಅಥವಾ ಬೇರೆ ಸಂಸ್ಥೆಗಳಲ್ಲಾಗ್ಲಿ ಉದ್ಯೋಗ ಮಾಡ್ಬೇಕಂತ ಕನಸು ಕಟ್ಕೊಂಡಿದ್ದೀರ. ನೀವು ಪ್ರಶ್ನೆ ಸರಿಯಾಗಿ ಕೇಳಿಲ್ಲ ಸರ್. ತಾವು ಕೇಳಿದ್ರಿ ಎಷ್ಟು ಜನ ಎಕ್ಸಾಮ್ ಬರ್ದಿ ಇಲ್ಲಿ ಕೂತಿದ್ದೀರಾ ಅಂತ. ಎಷ್ಟು ಜನ ಆಫೀಸರ್ಸ್ ಆಗ್ಬೇಕು ಅಂತ ಹೇಳಿದ್ರೆ ಕೈ ಎತ್ತಾರೆ ಅವರು. ಎಷ್ಟು ಜನ ಆಫೀಸರ್ಸ್ ಆಗ್ಬೇಕಂತ ಇದೆ ಹೇಳ್ರಿ. ಈಗ ಇದು ಪ್ರಶ್ನೆಗೆ ಉತ್ತರ ಸಿಗ್ತದೆ. ಎಷ್ಟು ಜನ ರಾಜಕಾರಣಿಗಳಾಗ್ಬೇಕಂತ ಹೇಳಿ. ಅದೇ ಎಲ್ಲಿ ಇರ್ತಾರೋ ನಮ್ಮ ಹುಡುಗರು ನಿಂತಾರ ಅವ್ರ ಗಾಡಿ ಹತ್ತಿರ್ಬೇಕು ಅವ್ರಿಗೆ. ಇದಕ್ಕೆ ನಿಮ್ಮ ಕಷ್ಟಗಳು, ನಿಮ್ಮ ಉದ್ದೇಶಗಳೇನಿದೆ ಅದನ್ನ ಅರ್ಥ ಮಾಡಿಕೊಂಡೇ ಇವತ್ತು ಸುಮಾರು 10,500 ಸ್ಕ್ವೇರ್ ಮೀಟರ್ ಬಿಲ್ಡಿಂಗ್ ಇವತ್ತು ತಮ್ಮ ಕಣ್ಣು ಮುಂದೆ ನಿಂತಿದೆ. ಇವತ್ತು ವಿಶೇಷವಾಗಿ ನಮ್ಮ ಭಾಗದ ಯುವಕರಿಗೆ ಯುವತಿಯರಿಗೆ ಹೊರಗೆ ಹೋಗಿ ತರಬೇತಿ ಪಡೆಯೋದು ಕಷ್ಟ. ಒಂದನೇದು, ನಮ್ಮ ಪೋಷಕರು ಬಹಳ ಮಾವು ಮಾಡಿ ನಿಮ್ಗೆ ಊರು ಹೊರಗೆ ಬಿಟ್ಟಿರೋದಿಲ್ಲ. ಎರಡನೇದು, ಬಿಟ್ಟರು ಕೂಡ ನಿಮ್ಗೆ ಅಲ್ಲಿ ಹೋಗಿ ಆ ಊಟ ಸೇರೋದಿಲ್ಲ. ಇದು ನಾನು ಬಹಳ ಹತ್ತಿರದಿಂದ ನೋಡಿದ್ದೀನಿ. ಸಮಾಜ ಕಲ್ಯಾಣ ಸಚಿವರಿದ್ದಾಗ PETC ನಮ್ಮ ಅಂಡ್ರೆ ಬರ್ತಾ ಇತ್ತು. ನಮ್ಮ ಯುವಕರು ಯುವತಿಯರು ಸ್ಕಾಲರ್ಶಿಪ್ ತಗೊಂಡು ಹೈದರಾಬಾದ್ ಇರ್ಬೋದು, ಡೆಲ್ಲಿಗಿರ್ಬೋದು, ಬೆಂಗಳೂರಿಗಿರ್ಬೋದು ಹೋದ್ರೆ, ಬಾಂಬೆಗಿರ್ಬೋದು ಹೋದ್ರೆ ತರಬೇತಿ ಪಡಿಲಿಕ್ಕೆ 2 ತಿಂಗಳು, 3 ತಿಂಗಳು, 6 ತಿಂಗಳಿಗೆಲ್ಲ ವಾಪಸ್ ಬರೋದು. ಏನಕ್ಕಪ್ಪ ವಾಪಸ್ ಬಂದಿದ್ದೀರಾ ಅಂತ ಕೇಳಿದ್ರೆ, ಇಲ್ಲ ಸರ್ ಅಲ್ಲಿ ನಮ್ಗೆ ಊಟ ಅಡ್ಜಸ್ಟ್ ಆಗಿಲ್ಲ, ಇಲ್ಲೇ ನೀವು ಜೋಳದ ರೊಟ್ಟಿ ತಿಂದು ಅಭ್ಯಾಸ ನಿಮ್ಗೆ. ಅಲ್ಲಿ ಮುಂಜಾನೆಯಿಂದ ಸಾಯಂಕಾಲ ತನಕ ನಿಮ್ಗೆ ಬರೀ ಇಡ್ಲಿ ಸಾಂಬಾರು ಕೊಡ್ತಾರೆ, ಪಲಾವ್ ಕೊಡ್ತಾರೆ, ಅಥವಾ ಬೇರೆ ಏನಾದರೂ ಲೋಕಲ್ ಇದು ಇರ್ತದೆ. ಲ್ಯಾಂಗ್ವೇಜ್ ಪ್ರಾಬ್ಲಮ್. ಅಲ್ಲಿ ಒಂದು ಸಪೋರ್ಟ್ ಎಕೋಸಿಸ್ಟಮ್ ಅಂತ ಏನಿರುತ್ತೆ, ನಿಮ್ಮ ಸ್ನೇಹಿತರು ಇರ್ಬೋದು, ನಿಮ್ಮ ಶಿಕ್ಷಕರು ಇರ್ಬೋದು, ಪೋಷಕರು ಇರ್ಬೋದು, ಅವೆಲ್ಲನೂ ಕೂಡ ಇರ್ಲಾರ್ದ ಕಾರಣ ಬಹಳಷ್ಟು ಜನ ವಾಪಸ್ ಬರೋದು ನಾನು ನೋಡಿದ್ದೀನಿ. ಈ ಕಷ್ಟಗಳನ್ನ ಅರ್ಥ ಮಾಡ್ಕೊಂಡು ನಾವು ಸಮಾಜ ಕಲ್ಯಾಣ ಸಚಿವರಿದ್ದಾಗ ಈ PETC ಸೆಂಟರ್ ಅಥವಾ ಇಲ್ಲಿ ಒಂದು ತರಬೇತಿ ಕೇಂದ್ರ ನಾವು ಕಲಬುರಗಿನಲ್ಲೇ ಮಾಡಬೇಕು, ನಮ್ಮ ಜನರಿಗೆ, ನಮ್ಮ ಭಾಗದ ಯುವಕರಿಗೆ ಯುವತಿಯರಿಗೆ ಸಹಕಾರ ಆಗುವಂತೆ ಆ ನಿಟ್ಟಿನಲ್ಲಿ ಒಂದು ಮಾಡಬೇಕು ಅಂತ ಒಂದು ಕನಸು ಕಂಡಿದ್ವಿ. ದುರ್ದೈವ ಏನಪ್ಪ ಅಂದ್ರೆ, ನಮ್ಮ ಸರ್ಕಾರ ಬಿತ್ತು. ನಮ್ಮ ಸರ್ಕಾರ ಹೋದ್ಮೇಲೆ 4.5 ವರ್ಷ ಇಲ್ಲಿ ಯಾರು ಕೂಡ ತಲೆ ಹಾಕಿ ಕೂಡ ಮಲ್ಕೊಂಡಿಲ್ಲ. ನಮ್ಗೆ ನೋವು ಏನಂದ್ರೆ, ರಾಜಕೀಯ ಮಾಡೋಣ, ರಾಜಕೀಯದಲ್ಲಿ ಮಾಡೋದ್ರಲ್ಲಿ ತಪ್ಪೇನಿಲ್ಲ, ಆದ್ರೆ ಯಾವಾಗ್ಲೂ ಕೂಡ ಪ್ರೋಗ್ರೆಸಿವ್ ಪಾಲಿಟಿಕ್ಸ್ ಇರಬೇಕು, ರಿಗ್ರೆಸಿವ್ ಇರಬಾರ್ದು. ಇವತ್ತು ಇಷ್ಟು ದೊಡ್ಡ ಬಿಲ್ಡಿಂಗ್ ನಿಂತಿದೆ, ಇವತ್ತು ನೀವೆಲ್ಲರೂ ಬಂದಿಲ್ಲಿ ನಿಮ್ಮ ಆಶಯಗಳನ್ನ ಈಡೇರಿಸ್ತಾ ಇದ್ದೀರಾ ಅಂದ್ರೆ ಇದರಲ್ಲಿ ರಾಜಕೀಯ ಅಂತೂ ಇಲ್ಲ ಅಲ್ಲ. ಇದು ನಾವು ಹಿಂದಿನ ಸರ್ಕಾರದಲ್ಲಿ ಮಾಡಿದೀವಿ, ನಾವು ಮುಂದೆ ಮಾಡಬಾರ್ದು ಅಂತ ಒಂದು ಮನೋಭಾವನೆ ಸರ್ಕಾರಗಳಲ್ಲಿ ಇರಬಾರ್ದು. ಒಳ್ಳೆ ಕೆಲಸ ಇದ್ರೆ ಮುಂದುವರಿಸಿ, ಕೆಟ್ಟ ಕೆಲಸ ಇದ್ರೆ ಅಥವಾ ಯಾರಿಗಾನ ಹಾನಿ ಆಗಂಗಿದ್ರೆ ಅದರಿಂದ ಯಾರಿಗೂ ಉಪಯೋಗ ಆಗ್ತಾ ಇಲ್ಲ ಅಂದ್ರೆ ಬಿಟ್ಬಿಡಿ. ಇಂಥ ಒಂದು ದೊಡ್ಡ ಯೋಜನೆ ಈಗ ನೋಡಿ, ಇದನ್ನ ಕರೆಕ್ಟ್ ಆಗಿ ನಾವು ಮಾಡಿದ್ರೆ
4.5 ವರ್ಷದ ಹಿಂದೆನೆ ಇವತ್ತು ಆಗ್ತಾ ಇದೆ. 4.5 ವರ್ಷ ಅಂದ್ರೆ ಇಲ್ಲಿ ಕೆಪಾಸಿಟಿ ಎಷ್ಟಿದೆ ಅಂದ್ರೆ ಸುಮಾರು 2,000 ಮಕ್ಕಳು ಓದ್ಬೋದು ಇಲ್ಲಿ. ಆದ್ರೆ 4,5 ವರ್ಷದಲ್ಲಿ ಎಷ್ಟು ಜನ ಓದ್ಬೋದಾಗಿತ್ತು? 2,000 ಇಂಟು 5 10,000 ಪೀಪಲ್. ನಮ್ದು ಇದಕ್ಕೆ ನೀಲಿ ನಕ್ಷೆ ಏನಿತ್ತು ಅಂದ್ರೆ ಇಲ್ಲಿ ನಾವು ಬಿಲ್ಡಿಂಗ್ ಮಾಡಿ ಹಿಂದೆಗಡೆ ಒಂದು ಡಿಸ್ಟ್ರಿಕ್ಟ್ ಲೈಬ್ರರಿಗಿಂತ ದೊಡ್ಡ ಒಂದು ಲೈಬ್ರರಿ ಮಾಡೋಣ. ಯಾರು ಕೆಇ ಎಕ್ಸಾಮ್ ನಲ್ಲಿ ಉತ್ತೀರ್ಣ ಆಗೋದಿಲ್ಲ, ಅವ್ರು ಪಾಸ್ ಆಗೋದಿಲ್ಲ, ಅವ್ರಿಗೋಸ್ಕರ ಒಂದು ಫ್ರೀ ಲೈಬ್ರರಿ ಮಾಡಿದ್ರೆ ಅವ್ರು ಬಂದು ಓದ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ, ಅವರಿಗೂ ಕೂಡ ತಾವು ಸ್ಫೂರ್ತಿ ಆಗ್ತೀರಾ ಅಂತ ಮಾಡ್ಬೇಕಂತ. ಇದು 10,000 ಬಿಟ್ರೆ ಇದ ಒಂದ್ 3-4 ಜನ ಮಕ್ಕಳಿಗೆ ಅನುಕೂಲ ಆಗ್ತಾ ಇರ್ತದೆ. ಆದ್ರೆ ಎಲ್ಲದರಲ್ಲೂ ನಾವು ರಾಜಕೀಯ ಮಾಡ್ಕೋತಾ ಹೋದ್ರೆ ನಮ್ಮ ಯುವ ಜನರ ಮುಂದೆ ಬರೋದು ಹೇಗೆ? ಅದು ಒಂದೇ ನೋವು ನನಗೆ. ಎಜುಕೇಶನ್ ನಲ್ಲಿ, ಉದ್ಯೋಗ ಅವಕಾಶಗಳಲ್ಲಿ, ಜೀವನೋಪಾಯನಲ್ಲಿ ಯಾರು ಕೂಡ ರಾಜಕಾರಣ ಮಾಡಬಾರ್ದು. ನೀವು ಯಾರಿಗೆ ಓಟ್ ಹಾಕ್ರಿ. ಅದಕ್ಕೆ ನಮ್ಮ ಯುವಕರಿಗೆ ಯುವತಿಯರಿಗೆ ಹೇಳ್ತಾ ಇರೋದು, ಒಂದು ಮಾತು ಹೇಳ್ತಾರೆ ಒಬ್ಬ ಗ್ರೀಕ್ ಫಿಲಾಸಫರ್, ಜಸ್ಟ್ ಬಿಕಾಸ್ ಯು ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಪಾಲಿಟಿಕ್ಸ್ ದಟ್ ಡಸ್ ನಾಟ್ ಮೀನ್ ಪಾಲಿಟಿಕ್ಸ್ ಇಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ಯು ಅಂತ. ಸೊ ಅದಕ್ಕೋಸ್ಕರನೇ ನಿಮ್ದು ಒಂದೇ ಕೆಲಸ ಇರ್ತವೆ, 5 ವರ್ಷಕ್ಕೊಮ್ಮೆ ನಮ್ಮಂತವ್ರಿಗೆ ಆರಿಸ್ತಾರ್ರಿ. ನಮ್ಮಂತವ್ರಿಗೆ ಆರಿಸ್ತಂದ್ರೆ ಇಂಥ ಬಿಲ್ಡಿಂಗ್ಗಳು ಆಗ್ತಾವ. ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು IT ಸಚಿವರಿದ್ದೀರಿ. ನಮ್ಮ ಡೈರೆಕ್ಟರ್ ಶರಣ್ ಪ್ರಕಾಶ್ ಅವರು ಸ್ಕಿಲ್ ಡೆವಲಪ್ಮೆಂಟ್ ಮಿನಿಸ್ಟರ್ ಇದ್ದಾರೆ. ಇವೆಲ್ಲನೂ ಕೂಡ ನಮ್ಮ ಮುಂದಿನ ಪೀಳಿಗೋಸ್ಕರ ಮಾಡ್ತಾರೆ ತಾವೆಲ್ಲರೂ. ಬ್ಯೂರೋ ರಿಪೋರ್ಟ್, SSV ನ್ಯೂಸ್, ಕಲಬುರಗಿ.